ಸಕ್ಕರೆ ನಾಡು ಮಂಡ್ಯ ಲೋಕಸಭಾ ಹತ್ರ ಆಗ್ತಾ ಇದ್ದ ಹಾಗೆ ಮತ್ತೊಮ್ಮೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ಈ ಬಾರಿ ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೋ ಅಥವಾ ಮತ್ತೆ ಪಕ್ಷೇತರರಾಗಿ ಕಣಕ್ಕಿಳಿತಾರೋ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬಂದಿದೆ. ಈ ನಡುವೆ ಈ ಬಾರಿಯೂ ಕೂಡ ಸುಮಲತಾ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತೇಳಿ ನಟ ದರ್ಶನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಈಗ ಮಹತ್ವವನ್ನು ಪಡೆದುಕೊಂಡಿದೆ. ಮಂಗಳೂರಿನ ಕುತ್ತಾರು ಬಳಿ ಇರುವಂತಹ ಇತಿಹಾಸ ಪ್ರಸಿದ್ಧ ಕೊರಗಜ್ಜ ಕ್ಷೇತ್ರದಲ್ಲಿ ಮಾತನಾಡಿದ ದರ್ಶನ್, ಹೆತ್ತ ತಾಯಿಯನ್ನ ಎಂದಾದರೂ ಬಿಟ್ಕೊಡೋದಕ್ಕಾಗುತ್ತಾ? ಮೊನ್ನೆಯವರೆಗೂ ಎಲ್ಲಾ ಸುಮಲತಾ ಅಮ್ಮನ ಜೊತೆಗೆ ಇದ್ದೆ, ಈಗ ಅವರ ಕೈ ಬಿಟ್ರೆ ಅದು ಸರಿಯಾಗಲ್ಲ. ಸುಮಲತಾ ಅಮ್ಮ ಅಮ್ಮನೇ ಅಂತ ಹೇಳಿದ್ದಾರೆ. ಅಲ್ಲದೆ ಮಂಗಳೂರಿಗೆ ಸಾಕಷ್ಟು ಬಾರಿ ಬಂದಿದ್ರೂ ಕೂಡ ಕೊರಗಜ್ಜನ ಕ್ಷೇತ್ರಕ್ಕೆ ಬಂದಿರಲಿಕ್ಕಾಗಿರ್ಲಿಲ್ಲ. ಈಗ ಬಂದು ದರ್ಶನವನ್ನ ಪಡೆದಿದ್ದೇನೆ. ಇಲ್ಲಿಗೆ ಬರೋದಕ್ಕೆ ಯಾವುದೇ ನಿರ್ದಿಷ್ಟ ಕಾರಣ ಇಲ್ಲ ಅಂತಲೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊನ್ನೆಲ್ಲ ಅಮ್ಮನ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರ್ತೀವಲ್ವಾ, ಅಮ್ಮ ಅಮ್ಮನೇ ಸರ್. ನಾನು ಮಗಳು ಸುಮಾರು ಸಲ ಬಂದು ಬಟ್ ಬರಲಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಬಂದು ಹೋಗೋಣ ಅಂತ ಅಷ್ಟೇ. ನೋಡ್ಕೊಂಬರೋಣ, ಒಂದು ರಿಕ್ವೆಸ್ಟ್ ಮಾಡ್ಕೊಂಬರೋಣ ಅಂತ ಅಷ್ಟೇ, ಏನಿಲ್ಲ. ಮೊನ್ನೆಲ್ಲ ಅಮ್ಮನ ಜೊತೆಗೆ ಅವ್ರದ್ದೇನಾದ್ರು ಅವ್ರ ಜೊತೆಗೆ ಇರ್ತೀವಲ್ವಾ, ಅಮ್ಮ ಅಮ್ಮನೇ ಸರ್. ನಾನು ಮಗಳು ಸುಮಾರು ಸಲ ಬಂದು ಬಟ್ ಬರಲಿಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಬಂದು ಹೋಗೋಣ ಅಂತ ಅಷ್ಟೇ. ನೋಡ್ಕೊಂಬರೋಣ, ಒಂದು ರಿಕ್ವೆಸ್ಟ್ ಮಾಡ್ಕೊಂಬರೋಣ ಅಂತ ಅಷ್ಟೇ, ಏನಿಲ್ಲ. ಸಾಮಾನ್ಯವಾಗಿ ಈ ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಶೂಸ್, ಪರ್ಫ್ಯೂಮ್ಗಳನ್ನು ನಕಲು ಮಾಡೋದನ್ನು ನಾವು ನೋಡಿರ್ತಿದ್ವಿ. ಆದರೆ ರಾಜಧಾನಿ ಬೆಂಗಳೂರಿನಲ್ಲಿ ಬ್ರಾಂಡೆಡ್ ಡಿಟರ್ಜೆಂಟ್ ಪೌಡರ್ಗಳನ್ನು ಕೂಡ ನಕಲು ಮಾಡ್ತಾ ಇದ್ದಂತಹ ಬೃಹತ್ ಜಾಲ ಪೊಲೀಸರಿಗೆ ತಗಲಾಕೊಂಡ್ಬಿಟ್ಟಿದೆ. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ನೀಡಿದ ಮಾಹಿತಿಯ ಮೇರೆಗೆ ನಕಲು ಮಾಡ್ತಾ ಇದ್ದಂತಹ ಘಟಕದ ಮೇಲೆ ಮಲ್ಲೇಶ್ವರಂ ಪೊಲೀಸರು ಇವತ್ತು ದಾಳಿ ಮಾಡಿದ್ದಾರೆ. ಮಲ್ಲೇಶ್ವರಂನಲ್ಲಿ ಲೋಡ್ ಗಟ್ಟಲೆ ಡಿಟರ್ಜೆಂಟ್ ಪೌಡರ್ಗಳ ಪ್ಯಾಕ್ ಮಾಡಿ ಮಲ್ಲೇಶ್ವರಂನಲ್ಲಿ ವಿತರಣೆ ಮಾಡ್ತಾ ಇದ್ದಂತಹ ಗಾಡಿಯನ್ನು ಸೀಸ್ ಮಾಡಿದ್ದಾರೆ. ನಂತರ ಮಾದನಾಯಕನಹಳ್ಳಿಯಲ್ಲಿ ನಡೀತಾ ಇದ್ದಂತಹ ಅಕ್ರಮ ಫ್ಯಾಕ್ಟರಿ ಮೇಲೂ ಕೂಡ ದಾಳಿ ಮಾಡಿ ಬರೋಬ್ಬರಿ 20 ಲಕ್ಷ ಮೌಲ್ಯದ ಡಿಟರ್ಜೆಂಟ್ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿವಿಧ ಕಂಪನಿಯ ಲೇಬಲ್ಗಳು, 15 ಲಕ್ಷ ಮೌಲ್ಯದ ಮಿಕ್ಸಿಂಗ್ ಮಷೀನ್ ಅನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ಫ್ಯಾಕ್ಟರಿ ನಡೆಸ್ತಾ ಇದ್ದಂತಹ ಅರ್ಜುನ್ ಜೈನ್ ಎಂಬಾತನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಯನ್ನ ಮುಂದುವರೆಸಿದ್ದಾರೆ.